ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ಆಂಗ್ಲ ವಸತಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕೋಟಿಲಿಂಗ. ಇಂದು ನಾವು ಈ ಒಂದು ಶಾಲೆಯಲ್ಲಿ ಮಾರಾಟ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿ ಮಕ್ಕಳಿಗೆ ವ್ಯವಹಾರ ಜ್ಞಾನವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ. ಯಾಕಂದ್ರೆ ಮಕ್ಕಳಲ್ಲಿ ಯಾವಾಗ್ಲೂ ಓದು ಅಂತ ಓದನ್ನೇ ಅವ್ರು ಗಮನಿಸ್ತಾ ಇದ್ರೆ ಆಚೆ ಕಡೆ ವ್ಯವಹಾರ ಹೇಗ್ ನಡೀತಾ ಇದೆ, ಹಣಕಾಸಿನ ವ್ಯವಸ್ಥೆ ಹೇಗಿದೆ ನಮ್ಮ ಸಮಾಜದಲ್ಲಿ ಅಂತ ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ. ಶಾಲೆ ಬಿಟ್ಟ ನಂತರನು ಅವರು ವ್ಯವಹಾರ ಜ್ಞಾನ ಕಲ್ತ್ಕೋಬೇಕು ಪ್ರತಿದಿನ. ಅದಕ್ಕೋಸ್ಕರ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ SSLC ವರೆಗೂ ಮಕ್ಕಳು ಎಲ್ಲಾ ತರದ ವಿಧವಾದ ಅಂಗಡಿಗಳನ್ನ ಹಮ್ಮಿಕೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ. ಮತ್ತು ಅವರು ಒಂದೊಂದು ತಿಂಡಿಗೆ ಒಂದೊಂದು ಅದರ ತಕ್ಕ ಬೆಲೆಯನ್ನ ಇಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರೋತ್ಸಾಹಿಸಿ ಆ ಒಂದು ವ್ಯಾಪಾರ ಇಂದಿನ ದಿನದ ಮಾರುಕಟ್ಟೆ ದಿನವನ್ನ ಉತ್ಸಾಹದಿಂದ ಆಚರಿಸಿಕೊಂಡಿದ್ದಾರೆ. ಖುಷಿಯಾಗಿದ್ದಾರೆ. ಎಲ್ಲರೂ ಕೂಡ ವ್ಯಾಪಾರ ಮಾಡೋದು ಹೇಗೆ ಅನ್ನೋದನ್ನ ಅವ್ರು ಕಲ್ತ್ಕೊಳ್ಳೋದ್ರಿಂದ ಅವ್ರು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದಾರೆ. ಇವಾಗ ನೋಡ್ಬೋದು ಎಂತೆಂಥ ಅಂಗಡಿ ಇಟ್ಟಿದ್ದಾರೆ ಅಂತ. ಬೇಲ್ಪುರಿ ಮತ್ತೆ ಚಾಟ್ಸ್ ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಮತ್ತೆ ತರಕಾರಿ ಹೇಗೆ ಮಾರೋದು, ಯಾವ ರೀತಿ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ ಕೂಡ ನಾವೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ. ಹಾಗೆ ನಾವು ನೋಡಿದ್ರೆ ಚಿಕ್ಕ ಮಕ್ಕಳು ಕೂಡ ಸ್ನ್ಯಾಕ್ಸ್ಗೆ ಅಂತ ಅವರೇ ಸ್ವಂತ ದುಡ್ಡು ತಗೊಬಂದು ಅಂಗಡಿಯಲ್ಲಿ ಹೋಗಿ ಹೆಂಗೆ ಕೊಂಡ್ಕೊಳ್ತಾರೆ ಅದನ್ನ ಇಲ್ಲಿ ಬಂದು ಕೊಂಡ್ಕೊಂಡು ಅವ್ರು ಸಂತೆಗೆ ಹೋದಾಗ ಹೆಂಗೆ ಹ್ಯಾಪಿ ಫೀಲ್ ಆಗ್ತಾರೆ ಆ ರೀತಿಯಲ್ಲಿ ಅವ್ರ ಮುಂದೆ ನಾವು ದೊಡ್ಡವ್ರಿಗೆ ಹೋಗ್ತಾ ಇರ್ತೀವಿ. ಬಟ್ ಮಕ್ಕಳಿಗೆ ನಾವೇನು ಅವ್ರನ್ನ ಕಳ್ಸೋದಿಲ್ಲ. ಬಟ್ ಮಕ್ಕಳದೇ ಅಂತ ಒಂದು ಸಂತೆ ಇದ್ದಾಗ ಅವ್ರು ಅದನ್ನು ಹ್ಯಾಪಿಯಾಗಿ ಹೋಗಿ ಎಲ್ಲ ನೋಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಟೀಚರ್ಸ್ ಎಲ್ಲ ಹ್ಯಾಪಿ ಫೀಲ್ ಆಗ್ತಾ ಇದ್ದೀವಿ. ಮಕ್ಕಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನ ಅಂದರೆ ವ್ಯವಸ್ಥೆ ಮಾಡಿದ್ದಾರೆ. ನೆಕ್ಸ್ಟ್ ಅನೌನ್ಸ್ ಮಾಡ್ತಾರೆ. ಸಂತೋಷವಾಗುತ್ತಿದೆ. ನಮ್ಮ ಮ್ಯಾನೇಜ್ಮೆಂಟ್ ಆದ ಕುಮಾರಿ ಮೇಡಮ್ ರವರಿಗೆ ನಮ್ಮ ಸಂತೆಯನ್ನು ಇಕ್ಕಲು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಮನಸ್ಫೂರ್ತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಇದರಿಂದ ನಾವು ಸ್ವಲ್ಪ ವ್ಯವಹಾರ ಚಟುವಟಿಕೆಗಳನ್ನು ಕಲಿತಿದ್ದೇವೆ. ಧನ್ಯವಾದಗಳು. ಇವಾಗ ಏನೇನು ಐಟಮ್ ಹಾಕಿದೆಯಾ? ಕುರ್ಕುರೆ, ಬಾದುಷಾ, ಚಕ್ಲಿ, ನಿಪ್ಪಟ್ಟು, ಚಾಕ್ಲೇಟ್ಸ್ ಎಲ್ಲ. ಹೌದಾ? Sandhya from grade 10 from New Oxford English Residential Higher Primary School. Today in our school we are celebrating Sales Day. We are very happy to celebrate this day. We have some ideas of business regarding profit and loss. We are very happy. I am very thankful to our Kumari Madam. Once again, thank you, From New Oxford English Residential Higher Primary High School, and we are happy to conduct our sales day in our school. To know more about the business tactics, the students will be very much happy to know more about the profit and loss in the business. Apart from teaching inside the classroom, the students will know more about their knowledge. They will get more knowledge regarding the business, and they will come to know about the profit and loss in the business, as well as they know about the unity between the friends, and they will have the
unity, and together they will join and they will do their business, and they will come to know about the loss and profit in their business. And even children are very happy to come forward, and they are bringing many new items here to launch here, and they are very happy to do sales with their friends, and they are being very united, and they are very enjoying their sales day today. So by seeing that, we teachers feel very happy, and we thankful to our madam, Kumari madam, and we say thank you madam for giving this opportunity For the students to come forward for their sales day, and it is very useful for their studies also. It is not only regarding the sales, but also they learn many things out of this, because teaching only inside the classroom is not important, as when they are coming out forward and they learn many more things regarding the sales, and they gain more knowledge because of this. We must be very thankful and grateful for our madam. ಸ್ಟೂಡೆಂಟ್ಸ್ ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ಮಕ್ಕಳು ಹೇಗೆ ಮಾಡ್ತಿದ್ದಾರೆ ಅವರು ಅದನ್ನ ಪರ್ಚೇಸ್ ಮಾಡೋದ್ರಿಂದ ಮಕ್ಕಳು ಯಾವ ಥರ ಕಲಿತಾ ಇದ್ದಾರೆ ವ್ಯಾಪಾರ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಟೀಚರ್ಸ್ ಇವಾಗ ಬಜ್ಜಿ ಮಾಡ್ತಿದ್ದಾರೆ ಮನೆಯಿಂದ. ಅವ್ರ ಪೇರೆಂಟ್ಸು ಹೋಟೆಲ್ಸಲ್ಲೆಲ್ಲ ಹೆಂಗೆ ಮಾಡ್ತಾರೆ ಅದನ್ನೆಲ್ಲ ಕಲಿಬೇಕು ಇದಕ್ಕೆ ಅವರು ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ಯಾವ ರೀತಿಯಲ್ಲಿ ಮೀನ್ಸ್ ಫುಡ್ ಎಲ್ಲ ಯಾವ ಥರ ಕವರ್ ಮಾಡಬೇಕು ವಿತೌಟ್ ಕವರ್ ಮಾಡಲಿಲ್ಲ ಅದನ್ನೆಲ್ಲ ಕೂಡ ಅವರು ತಿಳ್ಕೊಂಡು ನಮ್ಮ ಹೆಸರು ಪರ್ಚೇಸ್ ಮಾಡೋದು, ಆಮೇಲೆ ಅದನ್ನು ತಗೊಂಡ್ರೆ ಅವರು ದುಡ್ಡು ತಗೊಳ್ಳೋದು. ಈ ರೀತಿಯಾಗಿ ಮಾಡಿದಾಗ ಅವ್ರಿಗೆ ಅಂಗಡಿಯಲ್ಲಿ ಯಾವ ಥರ ತಗೋಬೇಕು ಅನ್ನೋ ಐಡಿಯಾ ಬರುತ್ತೆ. ಹಂಗಾಗಿ ಆ ಟೀಚರ್ ಪರ್ಚೇಸ್ ಮಾಡಿ ಅವ್ರಿಗೆ ಯಾವ ಥರ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ವ್ಯಾಪಾರ ಆಗಿದೆ ಬೆಳಗ್ಗೆಯಿಂದ? ಏನೇನು ಐಟಮ್ ಇದೆ ಅಂಗಡಿಯಲ್ಲಿ? ಎಷ್ಟು ವ್ಯಾಪಾರ ಆಗಿದೆ ಅಮ್ಮ? ಏನೇನು ಐಟಮ್ ಹಾಕಿದ್ದೆ? ಸ್ನ್ಯಾಕ್ಸ್ ಐಟಮ್, ಏನು ಎಷ್ಟು ವ್ಯಾಪಾರ ಆಗಿದೆ ಬೆಳಗ್ಗೆಯಿಂದ? 100 ಏನೇನು ಐಟಮ್ ಹಾಕಿದ್ದೆ? ಕೇಕ್, ಫ್ರೂಟ್ ಸಲಾಡು, ಬಟರ್ ಮಿಲ್ಕು, ಎಷ್ಟು ವ್ಯಾಪಾರ ಆಗಿದೆಪ್ಪ? ಬಂಡವಾಳ ಎಷ್ಟಾಗಿದೆ? 500 ಹಾಕಿದ್ದೆ. ಇಬ್ರು ಸೇರಿ ಹಾಕಿರೋದಾ? ಸರಿಪ್ಪ, ಓಕೆ. ಇದು ನಲ್ಲಾಡಿ ಹೇಳ್ರಿ.
ತಿಳ್ಕೊಂಡಿರುವಂತಹ ನಾಲೆಡ್ಜನ್ನು ಅವ್ರ ಮುಖಾಂತರ ನೀವೇ ತಿಳ್ಕೊಳ್ಳಿ. ನನ್ನ ಹೆಸರು ಭವ್ಯಶ್ರೀ. ನಾನು 10ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ನ್ಯೂ ಆಕ್ಸ್ಫರ್ಡ್ ಆಂಗ್ಲ ಪ್ರೌಢಶಾಲೆ. ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ನಾವು ಈ ಸಂತೆಯನ್ನು ಇಟ್ಟಿರೋದ್ರಿಂದ ನಮಗೆ ಜಾಸ್ತಿ ಸಂತೋಷವಾಗುತ್ತಿದೆ. ನಮ್ಮ ಮ್ಯಾನೇಜ್ಮೆಂಟ್ ಆದ ಕುಮಾರಿ ಮೇಡಮ್ ರವರಿಗೆ ನಮ್ಮ ಸಂತೆಯನ್ನು ಇಕ್ಕಲು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಮನಸ್ಫೂರ್ತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಇದರಿಂದ ನಾವು ಸ್ವಲ್ಪ ವ್ಯವಹಾರ ಚಟುವಟಿಕೆಗಳನ್ನು ಕಲಿತು